ಸಂವಿಧಾನವನ್ನು ಒಪ್ಪಿಕೊಳ್ಳಕತ್ತಿಲ್ಲ. ನಾವು ಎಲ್ಲರೂ ಒಂದು ಅನ್ನೋ ಒಂದು ಭಾವನೆ ಅವರಲ್ಲಿ ಮೂಡ್ತಾ ಇಲ್ಲ. 1 ಕೋಟಿ ರೂಪಾಯಿ ಅವರಿಗೆ ಪರಿಹಾರ ಕೊಡಬೇಕು ಮತ್ತು ಅವರ ಒಂದು ಪ್ರತಿಯೊಬ್ಬರಿಗೂ 5 ಎಕರೆ ಜಮೀನನ್ನ ಕೊಟ್ಟು ಅವರಿಗೆ ಸರ್ಕಾರಿ ನೌಕರಿಯನ್ನ ಕಲ್ಪಿಸಿಕೊಡ್ಬೇಕು. ಒಂದು ಹೆಣ್ಣು ಮಕ್ಕಳಿಗೆ ಒಂದು ಗಂಡು ಮಕ್ಕಳಿಗೆ ಕೂಡೇನೆ ಇಲ್ಲಿ ಒಂದು ಸ್ವತಂತ್ರ ಇಲ್ಲಾರ್ದಂಥ ಸ್ಥಿತಿ ಬಂದು ಒದಗೈತಿ ನಮಗೆಲ್ಲ. ಇಲ್ಲಿ ಮೇಲ್ವರ್ಗ ಕೆಳವರ್ಗ ಇದೇ ರೀತಿ ನಾವು ಬಡದಾಡಿ ಸಾಯ್ಕೊಂಡು ಹೋಗೋದಂಥ ಸ್ಥಿತಿ ಆಗೈತಿ. ಒಂದು ಜನ್ಮಕ್ಕೂ ಕೂಡ ಇಲ್ಲಿ ಬೆಲೆ ಇಲ್ದಂಗೆ ಒಂದು ವಾತಾವರಣ ಸೃಷ್ಟಿ ಆಗಾಗತೈತಿ. ಆದರೆ ಇಂಥ ಒಂದು ಗಲಭೆ ಒಳಗೆ ಮುಂದೆ ನಮ್ಮ ಭವ್ಯ ಭಾರತದ ನಿರ್ಮಾಣ ಹೆಂಗೆ ಅನ್ನೋ ಒಂದು ಮಟ್ಟಿಗೆ ನಮ್ಗೆ ನಾಚಿಕೆಡ್ತನ ಒಂದು ಬಂದು ಒದಗೈತಿ. ಯಾವುದೇ ಕೊಟ್ಟರು ಪದವೀಧಾರದನ್ನ ಅವನಿಗೆ ಒಳಗಿನ ಪೋಸ್ಟ್ ಕೊಡಬೇಕು, ಅದೊಂದು ನಮ್ಮ ಬೇಡಿಕೆ. ಅವರಿಗೆ ಹೊಲದಲ್ಲಿ ದುಡಿಲಿಕ್ಕೆ ಅವರು ಈಗ ಆಗತ್ಲೆ ಭಯ ಭೀತಿ ಇದ್ದಾರೆ. ಇನ್ನೂ ಉಳಿದಂಥ 7 ರಿಂದ 8 ಜನ FIR ಇದ್ದಾರೆ, ಅವರೆಲ್ಲರನ್ನೂ ಅರೆಸ್ಟ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾವು ಇವತ್ತು ತೀವ್ರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಕುಟುಂಬದ ಎಲ್ಲ ಮಹಿಳೆಯರು ಇಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ತಿದ್ರೆ ತಾವೆಲ್ಲಿದ್ದೀರಿ ಅನ್ನೋದು ಪತ್ತೆ ಆಗ್ತಿಲ್ಲ. ಹುಬ್ಳಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ವತಿಯಿಂದ ನಮ್ಮ ಛಲವಾದಿ ಬಂಧುಗಳೆಲ್ಲ ಸೇರಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಯಾವ ಕಾರಣದಿಂದ ಅಂತಂದ್ರೆ ಹುಬ್ಳಿ ತಾಲೂಕಾ ಒಂದು ಇನಾಮ್ ವಿರಾಪುರ ಅಂತ ಒಂದು ಗ್ರಾಮದಲ್ಲಿ ವಿವೇಕ್ ದೊಡ್ಡಮನಿ ಅನ್ನೋ ಒಂದು ಯುವಕ ಮಾನ್ಯ ಎಂಬವಳ ಜೊತೆಗೆ ಪ್ರೀತಿಸಿ ಮದುವೆ ಆಗಿದ್ದ. ಅಂದ್ರೆ ಮಾನ್ಯ ಮೇಲ್ವರ್ಗದ ಒಂದು ಪಾಟೀಲ್ ಕುಟುಂಬದ ಹುಡುಗಿ ಅವಳನ್ನು ಪ್ರೀತಿಸಿ ಮದುವೆ ಆಗಿದ್ದ ಅನ್ನೋ ಒಂದು ಕಾರಣದಿಂದ ಒಂದು ಮಾನ್ಯಾಳ ಕುಟುಂಬದವರು, ತಂದೆ, ಅವರ ಬಂಧು ಬಳಗ ಎಲ್ಲರೂ 14 ಜನ ಸೇರಿ ಒಂದು ವಿವೇಕ್ ದೊಡ್ಡಮನಿಯವರ ಒಂದು ಕುಟುಂಬದ ಮೇಲೆ ತುಂಬ ಕ್ರೂರವಾಗಿ ಒಂದು ಹಲ್ಲೆಯನ್ನು ಮಾಡ್ಯಾರ. ಆ ಒಂದು ಹಲ್ಲೆಯಲ್ಲಿ ಮಾನ್ಯ 7 ತಿಂಗಳ ಗರ್ಭಿಣಿ ಅಂತ ನೋಡದೇನೆ ಅಂಥ ಒಂದು ಅಮಾನುಷ ಕೃತ್ಯವನ್ನು ಅವರು ಆ ಒಂದು ಗರ್ಭಿಣಿಯನ್ನು ನೋಡದೆ ಆಕೆಗೆ ಕುಡುಗೋಲಿಂದನ ಹೊಡೆದು ಆಕೆಯನ್ನು ಹತ್ಯೆ ಮಾಡಿದ್ದಾರೆ. ಅದ್ರ ಜೊತೆಗೆ ವಿವೇಕ್ ದೊಡ್ಡಮನಿಯವರ ಕುಟುಂಬದವರಿಗೆ ಎಲ್ಲರಿಗೂ ಕೊಡಲಿ ಮುಖಾಂತರ ಅವರಿಗೆ ಗಾಯಗಳನ್ನು ಮಾಡಿ ಅವರು ಒಂದು ಅಮಾನುಷವಾದ ಒಂದು ಅಮಾನವೀಯವಾದ ಒಂದು ಕೃತ್ಯವನ್ನು ಮಾಡಿದ್ದಾರೆ. ನಾವು ಒಂದೇ ಹೇಳಕ್ಕೆ ಇಷ್ಟಪಡ್ತೀವಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ರಚನೆ ಮಾಡಿದರು. ಅದರ ಸಂವಿಧಾನದಲ್ಲಿ ಏನು ತೋರಿಸ್ಕೊಟ್ರು? ಸಮಾನತೆ, ಭ್ರಾತೃತ್ವ, ಪ್ರತಿಯೊಬ್ಬ ಮೇಲ್ವರ್ಗ ಕೆಳವರ್ಗ ಅಂತ ಯಾವುದೂ ಬರಂಗಿಲ್ಲ. ಒಂದು ಕೆಳಮಟ್ಟದ ವ್ಯಕ್ತಿಗೂ ಸಹಿತ ಸಮಾನವಾದ ಹಕ್ಕನ್ನು ಸಿಗುವಂಗ ಮಾಡಿದ್ರು. ಇಷ್ಟು ವರ್ಷ ದಾಟಿದ್ರು ಸಹಿತ ಮೇಲ್ವರ್ಗದ ಜಾತಿಯವರು, ಮನುವಾದಿಗಳು ಸಂವಿಧಾನವನ್ನು ಒಪ್ಪಿಕೊಳ್ಳಕತ್ತಿಲ್ಲ. ನಾವು ಎಲ್ಲರೂ ಒಂದು ಅನ್ನೋ ಒಂದು ಭಾವನೆ ಅವರಲ್ಲಿ ಮೂಡ್ತಾ ಇಲ್ಲ. ಇದು ಒಂದೇ ಅಲ್ಲ, ಪ್ರತಿಯೊಂದು ಇದರ ರಂಗದಲ್ಲಿನೂ ದಲಿತರ ಮೇಲೆ ಹಲ್ಲೆಗಳು ಆಗ್ತಾ ಇದ್ದಾವೆ. ಅದಕ್ಕೆ ನಾವು ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ಮುಖ್ಯಮಂತ್ರಿಗಳು ಮತ್ತು ದ್ರೌಪದಿ ಮುರ್ಮು ಅವರಿಗೆ, ರಾಷ್ಟ್ರಪತಿಯವರಿಗೆ ಒಂದು ತಹಸೀಲ್ದಾರ್ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ದೀವಿ. ಈ ಒಂದು ಯಾರ ಅಮಾನುಷ್ಯ ಕ್ರೂರವಾದ ಒಂದು ಕೃತ್ಯವನ್ನು ಮಾಡ್ಯಾರ ಅವ್ರಿಗೆ ಬಹಿರಂಗವಾಗಿ ಗಲ್ಲು ಶಿಕ್ಷೆಯನ್ನು ಕೊಡಬೇಕು. ಅದರ ಜೊತೆಗೆ ವಿವೇಕ್ ದೊಡ್ಡಮನಿಯವರ ಕುಟುಂಬಕ್ಕೆ ಪರಿಹಾರವನ್ನು ದೊರಕಿಸಿಕೊಡೋದ್ರ ಮುಖಾಂತರ 1 ಕೋಟಿ ರೂಪಾಯಿ ಅವರಿಗೆ ಪರಿಹಾರ ಕೊಡಬೇಕು ಮತ್ತು ಅವರ ಒಂದು ಪ್ರತಿಯೊಬ್ಬರಿಗೂ 5 ಎಕರೆ ಜಮೀನನ್ನು ಕೊಟ್ಟು ಅವರಿಗೆ ಸರ್ಕಾರಿ ನೌಕರಿಯನ್ನು ಕಲ್ಪಿಸಿಕೊಡ್ಬೇಕು. ಇದು ನಾಚಿಗೇಡಿ ಒಂದು ವಿಷಯ. ಎಂಥ ತಂದೆ ಇದ್ದಾನ, ಹಡೆದು ಮಗಳು ಪ್ರೆಗ್ನೆಂಟ್ ಅದಾಳ ಅನ್ನೋದು ನೋಡ್ಲಾರ್ದನ್ನ ಆಕಿಗೆ ಹೊಟ್ಟೆಗೆ ಚುಚ್ಚಿ ಮಗುನೂ ಸಾಯಿಸ್ಯಾರಂತಂದ್ರೆ ಇದು ಎಲ್ಲ ಒಂದು ಮಾನವ ಕುಲಕನ ಒಂದು ಅಮಾನವೀಯವಾದಂಥ ಒಂದು ತಲೆ ಕೆಳಗೆ ಮಾಡುವಂಥ ವಿಷಯ ಐತಿ. ಅದಕ್ಕೆ ನಾವು ಬಹಿರಂಗವಾಗಿ ಅವರಿಗೆ ಗಲ್ಲು ಶಿಕ್ಷೆಯನ್ನು ಕೊಡೋದ್ರ ಮುಖಾಂತರ ಅವರಿಗೆ ವಿವೇಕ್ ಕುಟುಂಬದವರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು. ಇದು ಒಂದು ಆಗಲಿಲ್ಲ ಅಂತಂದ್ರೆ ನಾವು ಉಗ್ರವಾಗಿ ಇಡೀ ದೇಶ ತುಂಬ ನಾವು ನಮ್ಮ ಛಲವಾದಿ ಮಹಾಸಭಾದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ನನ್ನ ಹೆಸರು ಚೇತನಾ ಲಿಂಗದಾಳ, ಕರ್ನಾಟಕ ರಾಜ್ಯ ಛಲವಾದಿ ಮಹಿಳಾ ಘಟಕದ ಸದಸ್ಯರು ನಾನು. ನಮಗೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನಮ್ಮ ಭಾರತ ಇಡೀ ದೇಶವೇ ತಲೆ ತಗ್ಗಿಸ್ಬೇಕಾದಂಥ ಇದೊಂದು ವಿಷಯ. ಯಾಕಂತಂದ್ರೆ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಗಂಡು ಮಕ್ಕಳಿಗೆ ಕೂಡೇನೆ ಇಲ್ಲಿ ಒಂದು ಸ್ವತಂತ್ರ ಇಲ್ಲಾರ್ದಂಥ ಸ್ಥಿತಿ ಬಂದು ಒದಗೈತಿ ನಮಗೆಲ್ಲ. ಇಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ದೊಡ್ಡ ಸಂವಿಧಾನವನ್ನು ಲಿಖಿತವಾಗಿ ರಚನೆ ಮಾಡಿ ನಮಗೆ ಎಲ್ಲ ಒಂದು ಹಕ್ಕುಗಳನ್ನು ಕೊಟ್ಟರೂ ಕೂಡ ನಾವು ಶೋಷಣೆಗೆ ಒಳಗಾಗ್ತಾ ಇದ್ದೇವೆ. ದಲಿತರು ಮತ್ತು ಮೇಲ್ವರ್ಗ ಕೆಳವರ್ಗ ಇದೇ ರೀತಿ ನಾವು ಬಡದಾಡಿ ಸಾಯ್ಕೊಂಡು ಹೋಗೋದಂಥ ಸ್ಥಿತಿ ಆಗೈತಿ. ಒಂದು ಜನ್ಮಕ್ಕೂ ಕೂಡ ಇಲ್ಲಿ ಬೆಲೆ ಇಲ್ದಂಗೆ ಒಂದು ವಾತಾವರಣ ಸೃಷ್ಟಿ ಆಗಾಗತೈತಿ. ಆದರೆ ಇಂಥ ಒಂದು ಗಲಭೆ ಒಳಗೆ ಮುಂದೆ ನಮ್ಮ ಭವ್ಯ ಭಾರತದ ನಿರ್ಮಾಣ ಹೆಂಗೆ ಅನ್ನೋ ಒಂದು ಮಟ್ಟಿಗೆ ನಮ್ಗೆ ನಾಚಿಕೆಡ್ತನ ಒಂದು ಬಂದು ಒದಗೈತಿ. ಅದಕ್ಕಾಗಿ ನಾವು ನೀವೆಲ್ಲರೂ ಜಾತಿ ಭೇದವನ್ನು ಮರೆತು ನಾವೆಲ್ಲರೂ ಒಂದಾಗಬೇಕು. ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದು, ನಮ್ಮ ದೇಹದಲ್ಲಿ ಹರಿತಾ ಇರೋದು ರಕ್ತ ಒಂದು ಅಂತ ಎಲ್ಲರೂ ಭಾಷಣದೊಳಗೆ ಹೇಳ್ತಾರೆ ರೀ. ಅದನ್ನೆಲ್ಲ ಕೇಳ್ತೇವೆ, ನಾವು ಅನ್ಕೊತೇವೆ ನಾವೆಲ್ಲರೂ ಒಂದು ಅಂತೇಳಿ. ಆದ್ರೆ ನಮಗೆ ಇಂಥ ಒಂದು ಕೃತ್ಯ ನೋಡಿದಾಗ ನಮ್ಗೆ ನಾಚಿಕೆ ಅನ್ನಿಸ್ತೈತಿ. ನಾವೆಲ್ಲ ಒಂದು ಅಂತಕ್ಕಂಥ ವ್ಯಕ್ತಿಗಳು ಎಲ್ಲಿದ್ದಾರೆ? ಒಬ್ಬರು ಸಿಗ್ತಾ ಇಲ್ಲಲ್ಲ. ನಾವೆಲ್ಲ ಒಂದು, ನಮ್ಮ ಮೈಯೊಳಗೆ ಹರಿತಾ ಇರೋ ರಕ್ತ ಎಲ್ಲ ಒಂದು ಅಂತ ಹೇಳ್ತಾ
ಭಾಷಣ ಮಾಡ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ಈ ಮಾನ್ಯ ಅವ್ರಿಗೆ ನ್ಯಾಯ ಒದಗಿಸೋಕ್ಕೋಸ್ಕರ ಇಲ್ಲಿ ಬರಬೇಕು. ನಮ್ಮದು ಬಸಮ್ಮ ಬಮ್ನಾಳ್ ಅಂತೇಳಿ. ವಿವೇಕಾನಂದ BA ಪದವಿ ಪೂರ್ವ ವಿದ್ಯಾರ್ಥಿ ಇದ್ದ ಕಾರಣಕ್ಕೆ ಅವನಿಗೆ ಯಾವುದೇ ರೀತಿಯಾದ ಒಂದು ಗೌರ್ಮೆಂಟ್ ಸರ್ಕಾರಿ ನೌಕರರನ್ನು ಒದಗಿಸಬೇಕು. ಆದರೆ ಡಿ ಗ್ರೂಪಿನ ಕೇಸ್ ಡಿ ಗ್ರೂಪನ್ನು ನೌಕರಿಯನ್ನು ಬೇಡ. ಅವಂಗ ಯಾವುದೇ ಕೊಟ್ಟರು ಪದವೀಧಾರದನ್ನು ಅವನಿಗೆ ಒಳಗಿನ ಪೋಸ್ಟ್ ಕೊಡಬೇಕು. ಅದೊಂದು ನಮ್ಮ ಬೇಡಿಕೆ. ಅವರಿಗೆ ಹೊಲದಲ್ಲಿ ದುಡಿಲಿಕ್ಕೆ ಅವರು ಈಗ ಆಗತ್ಲೆ ಭಯ ಭೀತಿ ಇದ್ದಾರೆ. ಅದಕ್ಕೆ ಅವರಿಗೆ ಒಂದಷ್ಟು ವಸತಿಯನ್ನು ಮಾಡಿ ಕೊಡಬೇಕು. ಒಂದು ಮನೆ ಒಂದು ಹೊಲವನ್ನು ಮಾಡಿ ಅವರಿಗೆ ಸರಿಯಾಗಿ ತಕ್ಕ ಒಂದು ಯಾವುದೇ ಆದರೂ ಸರ್ಕಾರ ಒಂದು ಸರಿಯಾಗಿ ಅವರಿಗೆ ನಿಲ್ಲಲಿಕ್ಕೆ ಸ್ಥಳವನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿ. ನಮ್ಮದು ನಂದಿನಿ ಹಾದಿಮನಿ ಅಂತ. ವಿವೇಕಾನಂದ ಮಾದಾರ್ ಉರ್ಫ್ ದೊಡ್ಡಮನಿ ಅವನಿಗೆ ಸರ್ಕಾರದಿಂದ 1 ಕೋಟಿ ಅವರಿಗೆ ಪರಿಹಾರವನ್ನು ಕೊಡಬೇಕು. ಅನಂತರ 5 ಎಕರೆ ಹೊಲಗಳನ್ನು ಕೊಡಬೇಕು. ಅವರಿಗೆ ಸೂಕ್ತವಾದಂಥ ರಕ್ಷಣೆ ಕೊಡಬೇಕು. ಇನ್ನೂ ಉಳಿದಂಥ 7 ರಿಂದ 8 ಜನ FIR ಅಲ್ಲಿದ್ದಾರೆ, ಅವರೆಲ್ಲರನ್ನೂ ಅರೆಸ್ಟ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾವು ಇವತ್ತು ತೀವ್ರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಇದರ ಮೂಲಕ ಎಲ್ಲ ದಲಿತ ಮುಖಂಡರನ್ನು ಕರೆದು ಹುಬ್ಬಳ್ಳಿ ಧಾರವಾಡನ ಸಂಪೂರ್ಣವಾಗಿ ಬಂದ್ ಮಾಡುವ ನಿರ್ಧಾರವನ್ನು ನಾವು ತಗೋತೀವಿ. ಕೆಲವೇ ದಿನಗಳಲ್ಲಿ ಎಲ್ಲರೂ ಜೊತೆಗೆ ಸೇರಿಕೊಂಡು ಹೋರಾಟ ಮಾಡಿ ಹುಬ್ಬಳ್ಳಿ ಧಾರವಾಡನ ಸಂಪೂರ್ಣ ಬಂದ್ ಮಾಡ್ತೀವಿ ಅನ್ನೋದು ಈ ಮೂಲಕ ನಾವು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಾರುತಿ ದೊಡ್ಡಮನಿ ಸುಮಾರು 14 ರಿಂದ 15 ಜನ ಸೇರಿಕೊಂಡು ವಿವೇಕಾನಂದ ದೊಡ್ಡಮನಿ ಅವರಿಗೆ ಮನೆಗೆ ಮುತ್ತಿಗೆ ಹಾಕಿ ಆ ಗರ್ಭಿಣಿ ಯುವತಿಯನ್ನು ಸ್ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡುವುದಲ್ಲದೆ ಗರ್ಭಿಣಿಯಾದಂಥ ಯುವತಿಯ ಹೊಟ್ಟೆಗೂ ಸಹಿತ ಸಿಕ್ಕಲ್ಲೇ ಬರ್ಬರವಾದಂಥ ಹತ್ಯೆಯನ್ನು ಮಾಡ್ತಾರೆ. ಜೊತೆಗೆ ಈ ವಿವೇಕಾನಂದ ದೊಡ್ಡಮನಿಯವರ ಕುಟುಂಬದವರ ಮೇಲೆ ಅವ್ರಿಗೂ ಸಹ ಮಾರಕಾಸ್ತ್ರಗಳಿಂದ ಹೊಡೆದು ಗಂಭೀರವಾದಂಥ ಗಾಯವನ್ನು ಗೊಳಿಸ್ತಾರೆ. ಈ ಘಟನೆ ದೇಶದಲ್ಲಿನ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂಥ ಹೀನ ಕೃತ್ಯ. ಇದನ್ನು ಪ್ರತಿಯೊಬ್ಬರು ಖಂಡಿಸಬೇಕಾಗಿದ್ದು ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ವತಿಯಿಂದ, ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಮತ್ತು ಇನ್ನಿತರೆ ದಲಿತ ಸಂಘಗಳ ಒಕ್ಕೂಟದಿಂದ ಈ ಪ್ರತಿಭಟನೆಯನ್ನು ಕೈಗೊಂಡಿದ್ದೇವೆ. ಈ ಪ್ರತಿಭಟನೆ ಮುಖಾಂತರ ಮಾನ್ಯ ತಹಸೀಲ್ದಾರ್ ಮುಖಾಂತರ ದೇಶದ ರಾಷ್ಟ್ರಪತಿಗಳಿಗೆ, ರಾಜ್ಯದ ಮುಖ್ಯಮಂತ್ರಿಗೆ, ರಾಜ್ಯದ ಗೃಹ ಮಂತ್ರಿಗೆ ಮತ್ತು ರಾಜ್ಯಪಾಲರಿಗೆ, ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ, ಪೊಲೀಸ್ ಮಹಾನಿರ್ದೇಶಕರಿಗೆ ಒತ್ತಾಯ ಮಾಡ್ತೀವಿ. ಈ ಕೃತ್ಯಕ್ಕೆ ಕಾರಣರಾಗಿರ್ತಕ್ಕಂಥ ಆರೋಪಿಗಳಿಗೆ ತ್ವರಿತ ನ್ಯಾಯಾಲಯವನ್ನು ಪ್ರಾರಂಭಿಸಿ ಉಗ್ರವಾದಂಥ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕಂತೇಳಿ ಈ ಮೂಲಕ ಒತ್ತಾಯಿಸ್ತೇವೆ. ಪ್ರಭು ಪ್ರಭಾಕರ್ ತುಂಬು ಗರ್ಭಿಣಿಯನ್ನು ಒಂದು ತಂದೆ ಕೊಲೆ ಮಾಡಿದಾನ. ಇಡೀ ಕುಟುಂಬ ಮಹಿಳೆಯರ ಮೇಲೆ ಹಲ್ಲೆ ಆಗಿದೆ. ಅಂಥ ಹಲ್ಲೆ ಆದರೂ ಕೂಡ ನಾಗಲಕ್ಷ್ಮಿ ಚೌಧರಿ ಅವರು ಏನು ಫೇಸ್ಬುಕ್ ಇನ್ಸ್ಟಾದಲ್ಲಿ ತಮ್ಮ ರೀಲ್ಸ್ಗಳ ಬಿಡುವುದ್ರ ಮುಖಾಂತರ ಸಂದೇಶ ಕೊಡ್ತಿರೋ, ಅಥವಾ ಆ ಕುಟುಂಬಕ್ಕೆ ಇಲ್ಲಿಗೆ ಬಂದು ಧೈರ್ಯ ತುಂಬ್ತಿರೋ, ಅಥವಾ ಸರ್ಕಾರಕ್ಕೆ ತಾವು ಒತ್ತಾಯ ಮಾಡ್ತಿರೋ. ಎಲ್ಲ ಮಾಧ್ಯಮ ಯಾವಾಗ ಒತ್ತಡ ಇರ್ತೈತಿ ಅವಾಗ ಲೆಟರ್ ಬರೀತೀರಿ. ಇಲ್ಲಿ ಇಂಥ ಒಂದು ಘಟನೆಯಾಗಿ ಸಾಕಷ್ಟು ಮಹಿಳೆಯರು, ಕುಟುಂಬದ ಎಲ್ಲ ಮಹಿಳೆಯರು ಇಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ತಿದ್ರೆ ತಾವೆಲ್ಲಿದ್ದೀರಿ ಅನ್ನೋದು ಪತ್ತೆ ಆಗ್ತಿಲ್ಲ. ಹಾಗಾಗಿ ನಾಗಲಕ್ಷ್ಮಿ ಚೌಧರಿ ಅವರ ನೀವು ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದರೆ, ನಿಮಗೆ ಪ್ರಾಮಾಣಿಕತೆ ಇದ್ದರೆ, ನಿಮ್ಮಲ್ಲಿ ಸ್ವಾಭಿಮಾನ ಇದ್ದರೆ ನೀವು ದಯಮಾಡಿ ಆ ಊರಿಗೆ ಹೋಗಿ ಆ ಕುಟುಂಬಸ್ಥರು ಭೇಟಿಯಾಗಿ, ಏನು ವಿವೇಕಾನಂದರ ತಾಯಿ ಇನ್ನೂ ಐಸಿಯುನಲ್ಲಿದ್ದಾರೆ ಅವರು ಭೇಟಿಯಾಗಿ ನೀವು ಒಂದು ಹೆಣ್ಣು ಅನ್ನೋದನ್ನು ಮರಿಬೇಡ್ರಿ ಅಂತೇಳಿ ನಾನು ಈ ಮಾಧ್ಯಮದ ಮೂಲಕ ಹೇಳ್ತೀನಿ. ಅವರು ಬಂದಿಲ್ಲ ಅಂದ್ರೆ ನಾಗಲಕ್ಷ್ಮಿ ಚೌಧರಿಯವರ ವಿರುದ್ಧನ ನಮ್ಮ ದಲಿತ ಸಂಘಟನೆ ಹೋರಾಟ ಹಮ್ಮಿಕೊಂತೈತೆ. ವಿಶೇಷವಾಗಿ ಈ ಪದವಿಯಿಂದ ತಾವು ಇಳಿಯೋವರೆಗೂ ನಾವು ಹೋರಾಟ ಮಾಡ್ತೀವಿ ಸರ್. ನಮ್ಮ ಹೆಸರು ಶ್ರೀಧರ್ ಕನ್ಗಲ್, ಕರ್ನಾಟಕ ದಲಿತ ವಿಮೋಚನಾ ಹುಬ್ಬಳ್ಳಿ ಶಹರ ಅಧ್ಯಕ್ಷರು.